ಏನೋ ಹಾಗೆ ನೋಡ್ತಿದ್ಯಾ? ನನ್ನ ಬೈಬೇಕು ಅಂತ ಅನಿಸ್ತಿದ್ಯಾ? ಓದಿಬೇಕು ಅಂತ ಅನಿಸ್ತಿದ್ಯಾ? ಅಥವಾ ಕತ್ತಿ ಹಿಸ್ಕಿ ಸಾಯಿಸ್ಬೇಕು ಅಂತ ಅನಿಸ್ತಿದ್ಯೋ? ನಿನ್ ಕೈಯಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ನೀನ್ ಮಾಡಿರೋ ಪಾಪಕ್ಕೆ ನಿನ್ ಕೈ ಕಾಲೆಲ್ಲ ಬಿದ್ದೋಗಿದ್ಯಲ್ಲ, ನಿನ್ ಕೈಯಲ್ಲಿ ಏನೋ ಮಾಡ್ಕೊಳಕ್ಕಾಗತ್ತೆ? ನಿನ್ ಚರ್ಮಕ್ಕೆ ಬೆಂಕಿ ಹಾಕ. ನನ್ನನ್ನು ಎಷ್ಟು ಆಟ ಆಡಿಸ್ದೆ. ಮಾತು ಮಾತಿಗೂ ನನ್ನನ್ನು ಹೆದರ್ಸಿ ಬೆದರ್ಸಿ ಆ ಶಿವು ತಂಗಿ ರಾಣಿನ ಆ ಮಾರ್ತಿ ಕೊಪ್ಲು ಪೆದ್ದ ಹುಡುಗನ ಜೊತೆಲಿ ಮದುವೆ ಮಾಡಿಸ್ಬಿಟ್ಟಲ್ಲೋ. ನಿನ್ನಿಂದ ಪಾಪ ಹುಡುಗಿ ಜೀವನಾನೇ ಸರ್ವನಾಶ ಆಗೋಯ್ತು. ನೀನ್ ಮಾಡಿರೋ ಪಾಪಕ್ಕೆಲ್ಲ ನಿನಗೆ ಇಷ್ಟ ಆಗಿರೋದು ಕಮ್ಮಿನೇ ಕಣೋ. ನಿನ್ನ ಬಾಯಿಗೆ ಹುಳ ಬಿಡಬೇಕಾಗಿತ್ತು. ಆಗ ನಾನು ಸಂತೋಷ ಪಡ್ತಿದ್ದೆ. ನೀನು ಒಂದ್ ಗಂಡನ, ನಿನ್ನ ಬಾಯಿಗೆ ಮಣ್ಣು ಹಾಕ. ನಿನ್ನ ಹೆಂಡತಿಯಾಗಿ ನಾನು ಈ ಮಾತನ್ನ ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನೀನ್ ಸತ್ರೆ ನನ್ನಷ್ಟು ಖುಷಿ ಪಡೋಳು ಯಾರು ಇಲ್ಲ ಕಣೋ, ಯಾರು ಇಲ್ಲ. ಅನ್ಯಾಯ ಮಾಡೋ ನಿನ್ನಂತ ಹುಳ ಸತ್ರೆ ತಲೆ ಮೇಲೆ ನೀರು ಸುರ್ಕೊಂಡು ಇಂಥ ಒಂದು ಪ್ರಾಣಿ ಇತ್ತು ಅನ್ನೋದನ್ನೇ ಮರ್ತು ಹಣೆ ಮೇಲೆ ಕುಂಕುಮ ಇಲ್ದೆ ಹೂವಿಲ್ದೆ ಬಿಳಿ ಸೀರೆ ಉಡ್ಕೊಂಡು ಇರ್ತೀನಿ ಹೊರತು ನಿನ್ನ ಅನಿಷ್ಟ ಮುಖ ನೋಡಲ್ಲ ಕಣೋ. ಪ್ರತಿ ಕ್ಷಣ ನಿನ್ನಿಂದ ಚಿತ್ರ ಹಿಂಸೆ ಅನುಭವಿಸಿದ್ದೀನಿ ನಾನು ಅನುಭವಿಸಿದ ನೋವಿಗೆನೆ ನಾನು ಕೊಡ್ತಿರೋ ಶಿಕ್ಷೆ ಇದು ನಿನಗೆ. ನೀನ್ ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ಯಲ್ಲ, ಈ ತಾಳಿ ಬೆಲೆ ಕೊಟ್ಟು ನೀನ್ ಸಾಯೋವರೆಗೂ ನೀನ್ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನೋ. ಆದ್ರೂ ನನ್ನ ಮನ್ಸು ಹೇಳ್ತಾ ಇದೆ, ಈಗ್ಲೇ ಇಲ್ಲೇ ನಿನ್ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡೋಣ ಅಂತ. ನಿನ್ ತರ ನಾಯಿ ಅಲ್ಲ ನಾನು, ಅದಕ್ಕೆ ಇನ್ನೂ ಬದುಕಿದ್ಯಾ. ಏನು ನನ್ನ ಮನ್ಸಲ್ಲೇ ಬೈಕೊಳ್ತಿದ್ಯಾ ಅನ್ಸುತ್ತೆ. ಬೈಕೊಳ್ಳೋದನ್ನ ಬಿಟ್ಟರೆ ನಿನ್ ಕೈಯಲ್ಲಿ ಬೇರೆ ಏನೋ ಮಾಡಕ್ಕಾಗತ್ತೆ. ನಿನ್ ಮೈ ತೊಳೆದ್ರೆ ನಿನ್ ಚರ್ಮದ ಮೇಲಿರೋ ಕೊಳೆ ಮಾತ್ರ ಹೋಗುತ್ತೆ, ಆದ್ರೆ ನಿನ್ ಮನ್ಸಲ್ಲಿರೋ ಕೊಳೆ ಯಾವತ್ತಿಗೂ ಹೋಗಲ್ಲ. ಅದನ್ನ ಒಗೆದು ಒಣಗಾಕಕ್ಕೆ ನನ್ನ ಮಗಳು ಪಾರ್ವತಿ ಬರ್ತಿದ್ದಾಳೆ ಕಣೋ, ಪಾರ್ವತಿ ಬರ್ತಿದ್ದಾಳೆ, ನೆನ್ಪಿಟ್ಕೋ. ಏನಲ್ಲೇ ನಿಂತ್ಕೊಂಡ್ಬಿಟ್ರಿ? ನಿಮ್ಮ ಹತ್ರ ಮಾತಾಡೋದಕ್ಕೆ ನಾನೇ ಬಾಗ್ಲ ಹತ್ರ ಎದ್ದು ಬರ್ಬೇಕಾ? ಬಾರೆ ಒಳಗಡೆ. ನಾವೇನು ಆರ್ಕೆಸ್ಟ್ರಾ ನಡೆಸ್ತಾ ಇದೀವ ಇಲ್ಲಿ? ಅತಿಥಿಗಳನ್ನೆಲ್ಲ ಕರೆದು ಸತ್ಕಾರ ಮಾಡೋದಕ್ಕೆ. ಬೇಕಂದ್ರೆ ಹೇಳೋಣ, ಸುಗಂಧರಾಜ ಪುಷ್ಪದಾರನೇ ಎತ್ತಾಕೊಂಬತ್ತೀನಿ. ಹಿಂಗೆ ಅತಿ ಆಯ್ತು ಅಂದ್ರೆ ಚೆಂಡು ನಾರ ಹಾಕ್ಬೇಕಾಗತ್ತೆ. ಅಜ್ಜಿ, ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ. ಹಲೋ, ನಮ್ಗಳ ಮುಂದೆ ಈ ರೀತಿ ಕೂರೋಂಗಿಲ್ಲ. ನೀನ್ ಕೂರ್ಲೇಬೇಕು ಅನ್ನೋದಿದ್ರೆ ಕೆಳಗಡೆ ಕೂತ್ಕೋ. ಪರವಾಗಿಲ್ಲ, ಹೇಳಿ ಅಕ್ಕ. ಅಕ್ಕನಾ ಇಂದ್ರಿ? ಅಕ್ಕ ಅಂತವಳೆ? ಅಕ್ಕ ನಿನ್ ಗಂಡ ಹೆಂಗಿರಬೇಕ? ಏಯ್ ತಿರ್ಪೆ ನಾಯಿಗಳ, ನಿಮ್ಮನ್ನ ನಮ್ಮ ಮನೆ ಒಳಗೆ ಸೇರಿಸ್ಕೊಂಡಿದ್ದೆ ನಾವು ಹೇಳಿದ ಕೆಲಸ ಮಾಡ್ಕೊಂಡಿರ್ಲಿ ಅನ್ನೋ ಕಾರಣಕ್ಕೆ. ಅದೇನ್ ವಿಷಯನೋ ಸರಿಯಾಗಿ ಹೇಳಿಪ್ಪ, ಅದನ್ನ ನಾವು ಖಂಡಿತ ಮಾಡ್ಕೊಡ್ತೀವಿ. ಅದನ್ನ ಬಿಟ್ಟು
ಬಾಯಿಗೆ ಬಂದಾಗ ಬೈಬೇಡಿ, ಕೈ ಮುಗಿತೀನಿ. ಏಯ್, ನೀನು ನಿನ್ನ ಮಗ ಸೊಸೆ ದೇವಸ್ಥಾನಕ್ಕೆ ಹೋಗಿ ಬನ್ರಿ. ಸೋಮ ಕರ್ಕೊಂಡೋಗ್ಬಿಟ್ಟು ಬರ್ತಾನೆ. ಹೋದ್ವಾ, ಕೈ ಮುಗ್ದ್ವಾ, ಬಂದ್ವಾ ಅಂತ ಇರ್ಬೇಕು. ಅದನ್ ಬಿಟ್ಟು ಬೇರೆ ಒಂದ್ ಹೆಜ್ಜೆ ಹೊರಗಡೆ ಇಟ್ರೆ ಇದ್ರೆ ಮುಂದಿಂದು ನಾನು ಹೇಳ್ತೀನಿ ಇರು. ನಾವ್ ಹೇಳಿದ್ದನ್ನ ಬಿಟ್ಟು ಬೇರೆ ಏನಾರ ಮಾಡಿದ್ರೆ ನನ್ನ ಕೋಪ ಏನು ಅಂತ ಗೊತ್ತದೆ. ನಾನು ಇನ್ನೂ ಕೆಟ್ಟ ಕೋಪ ಏನು ಅಂತ ತೋರಿಸ್ಬೇಕಾಯ್ತದೆ. ಏಯ್, ಬಂದು ಬಟ್ಟೆ ಒಡವೆ ತಗೊಂಡು ಹೋಗಿ. ಊರ್ ಜನರು ರಾಜ ರಾಣಿ ಅನ್ಕೊಂಡಿದ್ದಾರೆ. ಅವ್ರ ನಂಬಿಕೆ ಸುಳ್ಳಾಗದೇ ಇರೋ ಹಾಗೆ ರೆಡಿಯಾಗಿ ಹೋಗಿ. ಹೇಳಿದ ಅರ್ಥ ಆಯ್ತಾ? ಆಯ್ತತ್ತೆ, ನಾನು ಹೇಳ್ತೀನಿ, ಅವ್ರು ಹೋಗಿ ಬರ್ತಾರೆ. ದಯವಿಟ್ಟು ನೀವೇನು ಮಾಡಬೇಡಿ. ಅತ್ತೆ, ಒಂದು ನಿಮಿಷ. ಬಾವ, ಅಕ್ಕ, ಅಜ್ಜಿ, ನಾನು ನನ್ನ ದೊರೆ ನಾಳೆ ದೇವಸ್ಥಾನಕ್ಕೆ ಹೋಯ್ತಿಲ್ಲ. ನೀವು ಎಷ್ಟೇ ಹೇಳಿದ್ರು ಸರಿ, ನಾವು ಈ ಮನೆಯಿಂದ ಹೊರಗಡೆ ಕಾಲಿಡಕ್ಕಿಲ್ಲ. ರಾಣಿ ಎದುರುತ್ರ ಕೊಡ್ತಿದ್ದಾಳೆ. ಹಾಗಿದ್ರೆ ಕಾಳಿ ಅವತಾರ ಎದ್ಬಿಡ್ತಾಳ ಈಗ.